ಆ ಭೂಮಿ ಅಂದ್ರೆ ಬರೀ ಕಲ್ಲು ಮಣ್ಣು ನೀರಿನ ಒಂದು ದೊಡ್ಡ ಉಂಡೆ ಅಂತ ಅನ್ಸುತ್ತಲ್ವಾ? ಆದ್ರೆ ನಾವಿವತ್ತು ಓದಿರೋ ಸೈನ್ಸ್ ಆರ್ಟಿಕಲ್ಸ್ ನೋಡಿದ್ರೆ ಹೌದು, ಖಂಡಿತ. ಅದು ಬರೀ ನಿರ್ಜೀವ ಉಂಡೆ ಅಲ್ಲ. ಎಕ್ಸಾಕ್ಟ್ಲಿ, ಅದೊಂದು ದೊಡ್ಡ ಬೃಹತ್ ಇಂಟರ್ ಕನೆಕ್ಟೆಡ್ ಮಷೀನ್ ಅಂತ ಹೇಳ್ಬೋದು. ಇವತ್ತಿನ ನಮ್ಮ ಡೀಪ್ ಡೈವ್ ಮಿಷನ್ ಕೂಡ ಅದೇ. ಈ ಯಂತ್ರ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಈ ವಿಷಯ ಅರ್ಥ ಮಾಡ್ಕೊಳ್ಳಕ್ಕೆ ತುಂಬಾನೇ ಕ್ಯೂರಿಯಸ್ ಆಗಿದೆ. ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಆ ಒಂದು ದೊಡ್ಡ ಶಾಲೆಯನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಶಾಲೆಯಲ್ಲಿ ಲೈಬ್ರರಿ, ಆಟದ ಮೈದಾನ, ತರಗತಿಗಳು ಎಲ್ಲ ಬೇರೆ ಬೇರೆ ಇದ್ರೂ ಒಂದಕ್ಕೊಂದು ಸೇರಿ ಕೆಲಸ ಮಾಡುತ್ತೆ. ಲೈಬ್ರರಿ ಇಲ್ದ ಶಾಲೆ ಕಂಪ್ಲೀಟ್ ಆಗಲ್ಲ. ಕರೆಕ್ಟ್. ಅದೇ ತರ ಈ ಭೂಮಿಯ ಬೇರೆ ಬೇರೆ ಭಾಗಗಳು ಕೂಡ ಒಟ್ಟಿಗೆ ಕೆಲಸ ಮಾಡ್ತವೆ. ಸೈನ್ಸ್ ಪ್ರಕಾರ ಇದನ್ನ ಹೇಗೆ ವಿಂಗಡಿಸಿದ್ದಾರೆ ಅಂತ ಹೇಳ್ತೀರಾ? ವಿಜ್ಞಾನಿಗಳು ಭೂಮಿಯನ್ನ 4 ಮುಖ್ಯ ಸಿಸ್ಟಮ್ಸ್ ಲೈಕ್ ದೊಡ್ಡ ಡಿಪಾರ್ಟ್ಮೆಂಟ್ ತರ ವಿಂಗಡಿಸಿದ್ದಾರೆ. ಮೊದಲನೇದು ಬಂದು ಲಿಥೋಸ್ಫಿಯರ್. ಅಂದ್ರೆ ಈ ನಾವು ಕ್ರಿಕೆಟ್ ಆಡ್ತೀವಲ್ಲ, ಆ ಮಣ್ಣಿನ ಮೈದಾನ ಮತ್ತೆ ಕಟ್ಟಡ ಕಟ್ಟೋ ಜಾಗ ಅಲ್ವಾ? ಹೌದು. ಮಣ್ಣು, ಪರ್ವತ ಇದೆಲ್ಲ ಲಿಥೋಸ್ಫಿಯರ್ಗೆ ಬರುತ್ತೆ. ಆಮೇಲೆ ಎರಡನೇದು ಹೈಡ್ರೋಸ್ಫಿಯರ್, ಅಂದ್ರೆ ನೀರು. ಓ, ಲೈಕ್ ನಮ್ಮೂರಿನ ಕೆರೆ, ಆಮೇಲೆ ಮಾನ್ಸೂನ್ ಮಳೆ ಇದೆಲ್ಲನಾ? ಕರೆಕ್ಟ್. ಸಮುದ್ರ, ನದಿ, ಮಂಜುಗಡ್ಡೆ ಎಲ್ಲವೂ. ಇನ್ನು ಮೂರನೇದು ಅಟ್ಮಾಸ್ಫಿಯರ್, ಅಂದ್ರೆ ಗಾಳಿ. ಹಾ, ನಾವು ಗಾಳಿಪಟ ಹಾರಿಸುವಾಗ ಬೀಸುತ್ತಲ್ಲ ಆ ಗಾಳಿ ಮತ್ತು ನಾವು ಉಸಿರಾಡೋ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್. ಎಕ್ಸಾಕ್ಟ್ಲಿ. ಇನ್ನು ಕೊನೆಯದಾಗಿ ಬರೋದೇ ಬಯೋಸ್ಫಿಯರ್, ಅಂದ್ರೆ ಜೀವಸಂಕುಲ. ಅರೆ, ಅಂದ್ರೆ ನಾವು, ಆಮೇಲೆ ಹಾರುವ ಹಕ್ಕಿಗಳು, ಕಾಡಿನಲ್ಲಿರೋ ಮರಗಳು ಎಲ್ಲಾ ಸೇರಿ ಬಯೋಸ್ಫಿಯರಾ? ನಿಜ. ಆದ್ರೆ ಇಲ್ಲಿ ಕುತೂಹಲದ ವಿಷಯ ಏನಪ್ಪಾ ಅಂದ್ರೆ ಈ 4 ಡಿಪಾರ್ಟ್ಮೆಂಟ್ಗಳು ಪ್ರತ್ಯೇಕವಾಗಿ ಇರಲ್ಲ. ಅಂದ್ರೆ ನೀರು ತನ್ನ ಪಾಡಿಗೆ ತಾನು, ಮಣ್ಣು ತನ್ನ ಪಾಡಿಗೆ ತಾನು ಇರಲ್ವಾ? ಖಂಡಿತ ಇಲ್ಲ. ಅವು ಯಾವಾಗ್ಲೂ ಒಂದಕ್ಕೊಂದು ಮಾತಾಡ್ತಾ ವಸ್ತುಗಳನ್ನ ಹಂಚ್ಕೊಳ್ತಾ ಇರ್ತವೆ. ಇದನ್ನ ಇಂಟರ್ ಡಿಪೆಂಡೆನ್ಸ್ ಅಂತ ಕರೀತಾರೆ. ಓ, ಲೈಕ್ ಶಾಲೆಯಲ್ಲಿ ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಸ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಾರಲ್ಲ ಹಾಗೆ? ಹೌದು. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಒಂದು ಮಾವಿನ ಮರ. ಅದು ಬೆಳೆಯೋದು ಮಣ್ಣಿನಲ್ಲಿ, ಅಂದ್ರೆ ಲಿಥೋಸ್ಫಿಯರ್ನಲ್ಲಿ. ಆದರೆ ಅದು ನೀರ್ ಕುಡಿಯೋದು ಹೈಡ್ರೋಸ್ಫಿಯರಿಂದ. ಮತ್ತೆ ಅಟ್ಮಾಸ್ಫಿಯರ್ನಿಂದ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಸೂರ್ಯನ ಬೆಳಕಲ್ಲಿ ಆಹಾರ ತಯಾರಿಸುತ್ತೆ. ವಾವ್! ಅಂದ್ರೆ ಆ ಮರ ಬದುಕೋಕೆ 3 ಸಿಸ್ಟಮ್ಸ್ ಬೇಕು. ಇನ್ನು ಅದನ್ನ ತಿನ್ನೋ ಪ್ರಾಣಿಗಳು, ಮನುಷ್ಯರು ಎಲ್ಲರೂ ಬಯೋಸ್ಫಿಯರ್. ಎಕ್ಸಾಕ್ಟ್ಲಿ. ಮರ ನಮ್ಗೆ ಹಣ್ಣು ಕೊಡುತ್ತೆ ಮತ್ತೆ ಅಟ್ಮಾಸ್ಫಿಯರ್ಗೆ ಆಕ್ಸಿಜನ್ ಬಿಡುತ್ತೆ. ಅಂದ್ರೆ ಈಗ ನಾವು ಒಂದು ರುಚಿಯಾದ ಮಾವಿನ ಹಣ್ಣು ತಿಂದ್ರೆ ಆ ಕ್ಷಣದಲ್ಲಿ ಭೂಮಿಯ 4 ಸ್ಫಿಯರ್ಸ್ ಒಟ್ಟಿಗೆ ಕೆಲಸ ಮಾಡ್ತಿದೆ ಅಂತನಾ? 100ಕ್ಕೆ 100 ಸತ್ಯ. ಇದನ್ನೇ ಈಕೋಸಿಸ್ಟಮ್ ಇಂಟರಾಕ್ಷನ್ಸ್ ಅಂತ ಕರೆಯೋದು. ಅರೆ, ನಾವು ತಿನ್ನೋ ಬೆಳಗಿನ ದೋಸೆ ಕೂಡ ಈ 4 ಡಿಪಾರ್ಟ್ಮೆಂಟ್ಗಳ ಟೀಮ್ ವರ್ಕಿಂದನೇ ಬರೋದು. ಹೌದು. ಆದ್ರೆ ಇಲ್ಲೊಂದು ಗಂಭೀರವಾದ ವಿಚಾರ ಇದೆ. ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿರೋದ್ರಿಂದ ಒಂದು ಕಡೆ ಏನಾದ್ರೂ ತೊಂದರೆ ಆದ್ರೆ ಇಡೀ ಮಷೀನ್ಗೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಖಂಡಿತ. ಈಗ ಹೈಡ್ರೋಸ್ಫಿಯರ್ ಅಂದ್ರೆ ನೀರಿಗೆ ಏನಾದ್ರೂ ಫ್ಯಾಕ್ಟರಿ ಕೆಮಿಕಲ್ ಸೇರಿ ಮಲಿನ ಆದ್ರೆ ಬರೀ ನೀರ್ ಮಾತ್ರ ಹಾಳಾಗಲ್ಲ. ಆ ನೀರ್ನಲ್ಲಿರೋ ಮೀನುಗಳು ಅಂದ್ರೆ ಬಯೋಸ್ಫಿಯರ್ಗೂ ಕಾಯಿಲೆ ಬರುತ್ತೆ. ನಿಜ. ಆ ಮೀನು ತಿಂದ ಹಕ್ಕಿಗಳಿಗೆ, ನಮಗೆಲ್ರಿಗೂ ತೊಂದ್ರೆ. ಅದೇ ಥರ ಅಟ್ಮಾಸ್ಫಿಯರ್ಗೆ ವಿಪರೀತ ಹೊಗೆ ಬಿಟ್ರೆ ಎನ್ವೈರ್ಮೆಂಟಲ್ ಬ್ಯಾಲೆನ್ಸ್ ಹಾಳಾಗುತ್ತೆ. ಓಹೋ, ಅಂದ್ರೆ ಟೆಂಪರೇಚರ್ ಜಾಸ್ತಿಯಾಗಿ ಹೈಡ್ರೋಸ್ಫಿಯರ್ನಲ್ಲಿರೋ ಮಂಜುಗಡ್ಡೆ ಕರಗುತ್ತೆ. ಹೌದು. ಎಲ್ಲವೂ ಚೈನ್ ರಿಯಾಕ್ಷನ್ ತರ. ಅದಕ್ಕೆ ಬ್ಯಾಲೆನ್ಸ್ ಕಾಪಾಡೋದು ತುಂಬಾ ಮುಖ್ಯ. ಸೊ ನಾವೆಲ್ಲರೂ ಈ ಭೂಮಿ ಮೇಲೆ ಸುಮ್ನೆ ವಾಸ ಮಾಡ್ತಿಲ್ಲ. ನಾವೆಲ್ಲರೂ ಈ ದೊಡ್ಡ ಮಷೀನ್ನ ಮ್ಯಾನೇಜರ್ಸ್ ಇದ್ದ ಹಾಗೆ. ಕರೆಕ್ಟ್. ನಾವು ಒಂದು ಮರ ಬೆಳೆಸಿದ್ರೂ ಅದು ಅಟ್ಮಾಸ್ಫಿಯರ್ನ ಕ್ಲೀನ್ ಮಾಡುತ್ತೆ ಮತ್ತೆ ಲಿಥೋಸ್ಫಿಯರ್ನ ಮಣ್ಣನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುತ್ತೆ. ಅಂದ್ರೆ ಭೂಮಿಯ ಒಂದೇ ಒಂದು ಭಾಗನ ನಾವು ಕಾಪಾಡಿದ್ರೂ ಇಡೀ ಯಂತ್ರನ ಕಾಪಾಡಿದ ಹಾಗೆ. ಇದು ಬರೀ ಪ್ರಕೃತಿಗೆ ಮಾಡೋ ಸಹಾಯ ಅಲ್ಲ. ಹೌದು, ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋಕ್ಕಿರೋ ಮುಖ್ಯವಾದ ದಾರಿ. ನಿಜ. ಹಾಗಾದ್ರೆ ಕೊನೆಯದಾಗಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ. ನಾವು ಮನುಷ್ಯರು ಇವತ್ತು ಸಿಮೆಂಟ್ ರಸ್ತೆಗಳು, ದೊಡ್ಡ ದೊಡ್ಡ ಬಿಲ್ಡಿಂಗು, ಫ್ಯಾಕ್ಟ್ರಿ ಎಲ್ಲ ಕಟ್ತಾ ಇದೀವಲ್ವಾ? ಹೌದು. ಇದೊಂದು ರೀತಿ ಹೊಸ ಕೃತಕ ಡಿಪಾರ್ಟ್ಮೆಂಟ್ ಸೃಷ್ಟಿಯಾಗ್ತಿದೆ. ಎಕ್ಸಾಕ್ಟ್ಲಿ. ಇದನ್ನ ಆಂಥ್ರೋಪೋಸ್ಫಿಯರ್ ಅಂತ ಕರಿಬೋದು. ಈಗ ಯೋಚನೆ ಮಾಡಬೇಕಾದ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಹೊಸ ಡಿಪಾರ್ಟ್ಮೆಂಟ್ ಉಳಿದ 4 ನೈಸರ್ಗಿಕ ಸ್ಪಿಯರ್ಸ್ ಜೊತೆ ಭವಿಷ್ಯದಲ್ಲಿ ಹೇಗೆ ಹೊಂದಿಕೊಳ್ಳುತ್ತೆ? ಬ್ಯಾಲೆನ್ಸ್ ಹಾಳು ಮಾಡುತ್ತಾ ಅಥವಾ ಜೊತೆಗೆ ಕೆಲಸ ಮಾಡುತ್ತಾ ಅಂತ ಕಾದು ನೋಡ್ಬೇಕು. ಖಂಡಿತ. ಮುಂದಿನ ಬಾರಿ ರಸ್ತೆಯಲ್ಲಿ ಹೋಗುವಾಗ ಒಂದು ದೊಡ್ಡ ಬಿಲ್ಡಿಂಗ್ ನೋಡಿದ್ರೆ ಈ ಕನೆಕ್ಷನ್ ಬಗ್ಗೆ ಒಮ್ಮೆ ಯೋಚನೆ ಬಂದ್ರೆ ಆಶ್ಚರ್ಯ ಇಲ್ಲ.